ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಆರೋಪಿ ದರ್ಶನ್ಗೆ ಸುಪ್ರೀಂ ಸಂಕಷ್ಟ ಎದುರಾಗ್ತಾ ಇದೆ. ಜಾಮೀನು ಪ್ರಶ್ನೆ ಮಾಡಿ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸೋದಕ್ಕೆ ಈಗ ತನಿಖಾಧಿಕಾರಿಗಳು ತಯಾರಿ ಮಾಡಿಕೊಳ್ತಾ ಇದ್ದಾರೆ. ಗೃಹ ಇಲಾಖೆಯಿಂದ ಕೂಡ ಮೇಲ್ಮನವಿ ಸಲ್ಲಿಸೋದಕ್ಕೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಬಟ್ ಆ ಪರ್ಮಿಷನ್ ಲೆಟರ್ ಇವತ್ತು ತನಿಖಾಧಿಕಾರಿಗಳ ಕೈ ಸೇರುತ್ತೆ. ಇವತ್ತು ಅನುಮತಿ ಪತ್ರ ಕೂಡ ತನಿಖಾಧಿಕಾರಿಗಳ ಕೈ ಸೇರೋ ಸಾಧ್ಯತೆ ಇರೋದ್ರಿಂದ ಎಲ್ಲ ತಯಾರಿಯನ್ನ ಕೂಡ ಈಗ ತನಿಖಾಧಿಕಾರಿಗಳು ಮಾಡ್ಕೊಳ್ತಾ ಇದ್ದಾರೆ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರೋದಕ್ಕೆ. ಮತ್ತೊಂದು ಕಡೆ ಕೊನೆ ಹಂತದಲ್ಲಿದೆ ಚಾರ್ಜ್ ಶೀಟ್ನ ತರ್ಜುಮೆ ಪ್ರಕ್ರಿಯೆ. ಅಂದರೆ ಕನ್ನಡದಲ್ಲಿ ಇರುವಂತಹ ಚಾರ್ಜ್ ಶೀಟ್ ಅನ್ನ ಇಂಗ್ಲಿಷ್ಗೆ ತರ್ಜುಮೆ ಮಾಡುವಂತ ಪ್ರಕ್ರಿಯೆ ನಡೀತಾ ಇದೆ. ಅನುಮತಿ ಪತ್ರದ ಜೊತೆಗೆ ತರ್ಜುಮೆ ಕೂಡ ಮುಗಿತು ಅಂದ್ರೆ ತಕ್ಷಣನೇ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರ್ತಾರೆ, ಮೇಲ್ಮನವಿಯನ್ನು ಸಲ್ಲಿಸ್ತಾರೆ. ಈ ವಾರದೊಳಗೆ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸುವಂತ ಸಾಧ್ಯತೆ ಕೂಡ ಇದೆ. ಪ್ರಕರಣದ ಪ್ರಮುಖ ಸಾಕ್ಷಿಗಳ ಆಧಾರದ ಮೇಲೆ ಸುಪ್ರೀಂ ಕೋರ್ಟ್ ಮೊರೆ ಹೋಗಬೇಕು ಅಂತ ಈಗ ತನಿಖಾಧಿಕಾರಿಗಳು ಸಜ್ಜಾಗಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಎರಡನೇ ಆರೋಪಿ. ಆದ್ರೀಗ ರೆಗ್ಯುಲರ್ ಬೇಲ್ ಪಡ್ಕೊಂಡು ದರ್ಶನ್ ಹೊರಗಿದ್ದಾರೆ. ಆದರೆ ಈ ಬೇಲನ್ನ ಪ್ರಶ್ನೆ ಮಾಡಿ, ಜಾಮೀನನ್ನ ಪ್ರಶ್ನೆ ಮಾಡಿ ತನಿಖಾಧಿಕಾರಿಗಳು ಸುಪ್ರೀಂ ಕೋರ್ಟ್ ಮೊರೆ ಹೋಗೋದಕ್ಕೆ ತಯಾರಿಯನ್ನು ನಡೆಸ್ಕೊಳ್ತಾ ಇದ್ದಾರೆ. ಗೃಹ ಇಲಾಖೆಗೆ ಪತ್ರವನ್ನ ಬರೆದಿದ್ರು, ನಾವು ಸುಪ್ರೀಂ ಕೋರ್ಟ್ ಮೊರೆ ಹೋಗೋದಕ್ಕೆ ಅನುಮತಿ ಬೇಕು ಅಂತ. ಈಗ ಅನುಮತಿ ಮೌಖಿಕವಾಗಿ ಸಿಕ್ಕಿದೆ, ಆದರೆ ಲಿಖಿತ ರೂಪದಲ್ಲಿ ಸಿಗ್ಬೇಕಲ್ಲ, ಆ ಪತ್ರ ತನಿಖಾಧಿಕಾರಿಗಳ ಕೈ ಸೇರ್ಬೇಕಲ್ಲ, ಅದಕ್ಕಾಗಿ ಕಾಯ್ತಾ ಇದ್ದಾರೆ. ಮತ್ತೊಂದು ಕಡೆ ಈ ಚಾರ್ಜ್ ಶೀಟ್ನ ಪ್ರತಿಗಳೇನಿದ್ದಾವೆ ತರ್ಜುಮೆ ಆಗಬೇಕಿದೆ, ಇಂಗ್ಲಿಷ್ಗೆ ಟ್ರಾನ್ಸ್ಲೇಟ್ ಆಗಬೇಕಿದೆ. ಹಾಗಾಗಿ ಅದಕ್ಕೂ ಕಾಯ್ತಾ ಇದ್ದಾರೆ. ತರ್ಜುಮೆ ಆದ ತಕ್ಷಣವೇ ಈ ವಾರದೊಳಗೇನೆ ಸುಪ್ರೀಂ ಕೋರ್ಟ್ ಮೊರೆ ಹೋಗಬೇಕು ಅಂತ ಈಗ ತನಿಖಾಧಿಕಾರಿಗಳು ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಪರ್ಮಿಷನ್ ಲೆಟರ್ ಬರಬೇಕು, ತರ್ಜುಮೆ ಆಗಿರುವಂಥ ಪ್ರತಿಗಳು ಸಿಗಬೇಕು. ಇವೆಲ್ಲವನ್ನ ಇಟ್ಕೊಂಡು ದರ್ಶನ್ ವಿರುದ್ಧವಾಗಿ ಏನೆಲ್ಲ ಸಾಕ್ಷಿಗಳಿದ್ದಾವೆ, ಯಾವ್ಯಾವ ಸಾಕ್ಷಿದಾರರಿದ್ದಾರೆ, ಅದೆಲ್ಲವನ್ನ ಇಟ್ಕೊಂಡು ಸುಪ್ರೀಂ ಕೋರ್ಟ್ನಲ್ಲಿ ಫೈಟ್ ಮಾಡಬೇಕು ಅಂತ ಈಗ ದರ್ಶನ್ ಕೇಸ್ ಅಂದರೆ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಅವರಿಗೆ ಏನು ಬೇಲ್ ಸಿಕ್ಕಿದೆಯಲ್ಲ, ಇದಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ ಮಾಡೋದಕ್ಕೆ ಅಂತ ಸುಪ್ರೀಂ ಕೋರ್ಟ್ ಮೊರೆ ಹೋಗೋದಕ್ಕೆ ತನಿಖಾಧಿಕಾರಿಗಳು ಸಿದ್ಧತೆಯನ್ನು ನಡೆಸ್ತಾ ಇದ್ದಾರೆ. ರೆಗ್ಯುಲರ್ ಬೇಲ್ ಪಡ್ಕೊಂಡು ದರ್ಶನ್ ಅವರು ಹೊರಗಿದ್ರು ಕೂಡ ಈಗ ಸುಪ್ರೀಂ ಕೋರ್ಟ್ನಿಂದ ಮತ್ತೆ ಸಂಕಷ್ಟ ಎದುರಾಗೋ ಸಾಧ್ಯತೆಗಳಂತೂ ಫಿಕ್ಸ್ ಆಗಿದೆ. ಬಟ್ ಯಾವಾಗ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸ್ತಾರೆ, ಆ ಅರ್ಜಿ ಯಾವಾಗ ವಿಚಾರಣೆಗೆ ಬರುತ್ತೆ, ಸುಪ್ರೀಂ ಕೋರ್ಟ್ನಲ್ಲಿ ಏನೆಲ್ಲ ವಾದ ಪ್ರತಿವಾದಗಳಾಗುತ್ತೆ, ಅದೆಲ್ಲವೂ ಕೂಡ ಸಾಕಷ್ಟು ಕುತೂಹಲವನ್ನು ಕೆರಳಿಸ್ತಾ ಇದೆ. ದರ್ಶನ್ ವಿರುದ್ಧ ಎಷ್ಟೆಲ್ಲ ಸಾಕ್ಷಿಗಳನ್ನು ಪೊಲೀಸರು ಕಲೆ ಹಾಕಿದ್ರು, ತನಿಖಾಧಿಕಾರಿಗಳು ಚಾರ್ಜ್ ಶೀಟನ್ನು ಎಷ್ಟು ಪ್ರಬಲವಾಗಿ ರೆಡಿ ಮಾಡ್ಕೊಂಡಿದ್ರು. ಬಟ್ ಈಗ ದರ್ಶನ್ ಅವರು ಮಧ್ಯಂತರ ಜಾಮೀನು ಪಡ್ಕೊಂಡ್ರು, ಚಿಕಿತ್ಸೆಯ ಕಾರಣವನ್ನು ಹೇಳಿಕೊಂಡು, ಅದಾದ ಬಳಿಕ ಮಧ್ಯಂತರ ಜಾಮೀನಿನ ಅವಧಿ ಮುಗಿತಾ ಇದ್ದಂತೆಯೇ ರೆಗ್ಯುಲರ್ ಬೇಲ್ ಕೂಡ ಸಿಕ್ಬಿಟ್ಟಿದೆ. ಹೀಗಾಗಿ ಇದನ್ನು ಪ್ರಶ್ನೆ ಮಾಡೋದಕ್ಕೆ ಅಂತ ಈಗ ಸುಪ್ರೀಂ ಕೋರ್ಟ್ ಮೊರೆ ಹೋಗ್ತಾ ಇದ್ದಾರೆ. ಸುಪ್ರೀಂ ಕೋರ್ಟ್ನಲ್ಲಿ ಯಾವ ರೀತಿಯಾಗಿ ಫೈಟ್ ಮಾಡ್ತಾರೆ ತನಿಖಾಧಿಕಾರಿಗಳು ಅದನ್ನು ನೋಡಬೇಕಿದೆ. ಬಟ್ ಈಗ ಇನ್ನೂ ಕೂಡ ಮೌಖಿಕವಾಗಿ ಏನು ಆದೇಶ ಬಂದಿದೆ ಅಥವಾ ಅನುಮತಿ ಸಿಕ್ಕಿದೆ ಗೃಹ ಇಲಾಖೆಯಿಂದ, ಅದು ಲಿಖಿತ ರೂಪದಲ್ಲಿ ಕೂಡ ಸಿಗಬೇಕಿದೆ ಗೃಹ ಇಲಾಖೆಯಿಂದ. ಆ ಲೆಟರ್ ಏನಿದೆ ತನಿಖಾ ಅಧಿಕಾರಿಗಳ ಕೈ ಸೇರಬೇಕು. ಮತ್ತೊಂದು ಕಡೆ ಚಾರ್ಜ್ ಶೀಟ್ನ ಪ್ರತಿ ಏನಿದೆ 3997 ಪುಟಗಳಿದ್ದಂಥ ಆ ಚಾರ್ಜ್ ಶೀಟ್ನ ಪ್ರತಿ, ಅದು ಕೂಡ ಇಂಗ್ಲಿಷ್ಗೆ ತರ್ಜುಮೆ ಆಗಬೇಕಿದೆ. ಹೀಗಾಗಿ ಅದರ ಪ್ರಕ್ರಿಯೆ ಕೂಡ ಅಂತಿಮ ಹಂತದಲ್ಲಿದೆ. ಇವೆಲ್ಲವೂ ಕೂಡ ತನಿಖಾಧಿಕಾರಿಗಳ ಕೈ ಸೇರಿಬಿಟ್ರೆ ಈ ಒಂದು ಸುಪ್ರೀಂ ಕೋರ್ಟ್ ಮೊರೆ ಹೋಗ್ತಾರೆ.